ಏಪ್ರಿಲ್ 10 ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಮಾರ್ಕಸ್ ಅರೋಲಿಯಸ್ ಒಮ್ಮೆ ಹೇಳಿದ್ದರು, ನಾವು ಕೇಳುವ ಪ್ರತಿಯೊಂದು ಒಂದು ಅಭಿಪ್ರಾಯವೇ ಹೊರತು ಸತ್ಯವಲ್ಲ. ನಾವು ನೋಡುವ ಪ್ರತಿಯೊಂದು ಒಂದು ದೃಷ್ಟಿಕೋನವೇ ಹೊರತು ವಾಸ್ತವವಲ್ಲ. ನಾವು ತಕ್ಷಣದ ಪ್ರತಿಕ್ರಿಯೆಗಳ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಯಾರಾದರೂ ಟ್ರಾಫಿಕ್ನಲ್ಲಿ ಅಡ್ಡ ಬಂದರೆ ಅವರು ಕೆಟ್ಟವರು ಎಂದು ನಿರ್ಧರಿಸುತ್ತೇವೆ. ಸ್ನೇಹಿತರು ಸಂದೇಶಕ್ಕೆ ಉತ್ತರಿಸದಿದ್ದರೆ ಅವರು ಕೋಪಗೊಂಡಿದ್ದಾರೆ ಎಂದು ಊಹಿಸುತ್ತೇವೆ. ಇವು ಸತ್ಯಗಳಲ್ಲ, ನೀವು ನಿಮಗೇ ಹೇಳಿಕೊಳ್ಳುವ ಕಥೆಗಳು. ಸ್ಟಾಯಿಕ್ ತತ್ವಜ್ಞಾನಿಗಳು ಇದನ್ನು ಒಳಗಿನಿಂದ ಹೊರಕ್ಕೆ ತಿರುಗಿಸುವುದು ಎಂದು ಕರೆಯುತ್ತಾರೆ. ಘಟನೆಗಳಿಗೆ ಹಣೆಪಟ್ಟಿ ಹಚ್ಚುವುದನ್ನು ನಿಲ್ಲಿಸಿ. ಇದು ದುರಂತ ಅಲ್ಲ, ಕೇವಲ ಒಂದು ಘಟನೆ. ಘಟನೆಯಿಂದ ನಿಮ್ಮ ತೀರ್ಪನ್ನು ಬೇರ್ಪಡಿಸುವ ಮೂಲಕ ನೀವು ನೆಮ್ಮದಿಯಿಂದ ಇರಬಹುದು. ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ, ಜೀವನವನ್ನು ಬದಲಿಸಿ. ಇಂದು ನಡೆದ ಯಾವ ಕೆಟ್ಟ ವಿಷಯವೂ ವಾಸ್ತವವಾಗಿ ಕೇವಲ ಒಂದು ಸಾಧಾರಣ ಘಟನೆಯಾಗಿದೆ? ಕೆಳಗೆ ಕಾಮೆಂಟ್ ಮಾಡಿ. ಏಪ್ರಿಲ್ 11 ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಸರಿಯಾದ ಸಮಯಕ್ಕಾಗಿ ಕಾಯುವುದನ್ನು ನಿಲ್ಲಿಸಿ. ಮಾರ್ಕಸ್ ಅರೋಲಿಯಸ್ ತನ್ನ ಸಾಮ್ರಾಜ್ಯವನ್ನು ಆಳಲು ಅರಮನೆಯ ಶಾಂತಿಗಾಗಿ ಕಾಯಲಿಲ್ಲ. ಯುದ್ಧಭೂಮಿಯಲ್ಲೇ ತನ್ನ ಜ್ಞಾನವನ್ನು ಬರೆದನು. ನಾವು ಎಲ್ಲವೂ ಸರಿಯಾಗಿರಬೇಕು ಎಂಬ ಭ್ರಮೆಯಲ್ಲಿದ್ದೇವೆ. ಪರಿಪೂರ್ಣವಾದ ಸಮಯಕ್ಕಾಗಿ ಗಂಟೆಗಟ್ಟಲೆ ಕಾಯುತ್ತೇವೆ. ಇದು ಶಿಸ್ತಲ್ಲ, ಇದು ಕೆಲಸವನ್ನು ಮುಂದೂಡುವ ತಂತ್ರವಷ್ಟೇ. ಸ್ಟೋಯಿಕ್ ರಹಸ್ಯವೇನು? ನಿಮ್ಮ ಮುಂದಿರುವ ಕೆಲಸವನ್ನು ಸರಳವಾಗಿ ಮತ್ತು ಗೌರವದಿಂದ ಮಾಡಿ. ಅಡೆತಡೆಗಳ ಬಗ್ಗೆ ಚಿಂತಿಸಬೇಡಿ. ಕೆಲಸ ಮುಗಿಸುವುದು ಪರಿಪೂರ್ಣತೆಗಿಂತ ಮುಖ್ಯ, ಏಕೆಂದರೆ ಮುಗಿದ ಕೆಲಸವನ್ನು ಮಾತ್ರ ಸುಧಾರಿಸಲು ಸಾಧ್ಯ. ನೀವು ಅತಿಯಾಗಿ ಯೋಚಿಸುತ್ತಿರುವ ಆ ಒಂದು ಕೆಲಸ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂದೇ ಅದನ್ನು ಪೂರ್ಣಗೊಳಿಸಿ.